ಹಾಯ್ ನಮಸ್ತೆ ವೀಕ್ಷಕರೇ, ಮಕರ ಸಂಕ್ರಾಂತಿಯ ದಿನ ಸ್ನಾನದ ನೀರಿಗೆ ಈ ಒಂದು ವಸ್ತು ಹಾಕಿ ಸ್ನಾನ ಮಾಡಿ ಅದೃಷ್ಟವೇ ಬದಲಾಗುತ್ತೆ. ಇದೇ ಜನವರಿ 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ ಹಬ್ಬ ಇದೆ. ಆ ದಿನ ಸ್ನಾನದ ನೀರಿಗೆ ಈ ವಿಶೇಷ ವಸ್ತುಗಳನ್ನು ಹಾಕಿ ಸ್ನಾನ ಮಾಡುವುದರಿಂದ ನಿಮಗೆ ಅತ್ಯಂತ ಶೀಘ್ರದಲ್ಲಿ ಫಲ ಸಿಗುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಮಕರ ಸಂಕ್ರಾಂತಿಯ ದಿನ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನದಿಯಲ್ಲಿ ಸುಮಾರು ಜನ ಸ್ನಾನ ಮಾಡೋದಕ್ಕೆ ಹುಡುಕಿಕೊಂಡು ಹೋಗಿ ಸ್ನಾನವನ್ನು ಮಾಡಿ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಆದರೆ ಎಷ್ಟು ಜನಕ್ಕೆ ನದಿಗಳಿಗೆ ಹೋಗಿ ಸ್ನಾನ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಹೇಳಿ? ಏನಾದರೂ ಕಾರಣಾಂತರಗಳಿಂದ ನದಿಗೆ ಹೋಗಿ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಅಂಥವರಿಗೆ ಮನೆಯಲ್ಲಿಯೇ ಅಂದರೆ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದಂತಹ ಪುಣ್ಯವನ್ನು ಗಳಿಸ್ಬೋದು ಅಂತ ಅಂದರೆ ಈ ಎರಡು ವಸ್ತುಗಳನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಿದ್ದೇ ಆದಲ್ಲಿ ಸಾಕಷ್ಟು ಗ್ರಹದೋಷ, ರಾಹುದೋಷ, ಶನಿದೋಷ, ಕೆಟ್ಟ ಕಣ್ಣಿನ ದೃಷ್ಟಿ ದೋಷ, ಲಕ್ಷ್ಮೀ ದಿಗ್ಬಂಧನ ಎಲ್ಲ ದೋಷಗಳು ತೊಲಗಿ ಹೋಗುತ್ತದೆ. ತುಂಬ ಸರಳವಾಗಿ ಹೇಳುತ್ತಿದ್ದೇನೆ. ನಿಮ್ಮ ಅಡುಗೆ ಮನೆಯಲ್ಲಿರುವ ಈ ಎರಡು ಪದಾರ್ಥಗಳನ್ನು ನೀರಿಗೆ ಹಾಕಿ ಸ್ನಾನ ಮಾಡಿ ಎಂಥ ಪುಣ್ಯ ಬರುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಆ ವಸ್ತುಗಳು ಯಾವುವು ಅಂದರೆ 2 ಏಲಕ್ಕಿ ಸ್ನಾನದ ನೀರಿಗೆ ಹಾಕಿ 1 ಚಿಟಿಕೆ ಅಂದರೆ ಅರ್ಧ ಚಮಚದಷ್ಟು ಚಕ್ಕೆಯ ಪುಡಿ ಹಾಕಿ ಎಲ್ಲ ಅಡುಗೆ ಮನೆಯಲ್ಲಿ ಚಕ್ಕೆ ಸಿಕ್ಕೇ ಸಿಗುತ್ತೆ. ಅಂದರೆ ಚಕ್ಕೆ ಅಂದರೆ ಪಲಾವಿಗೆ ಹಾಕ್ತೀವಲ್ಲ ಆ ಚಕ್ಕೆ. ಅರ್ಧ ಮುಷ್ಟಿಯಷ್ಟು ಚಕ್ಕೆ ಅಂದರೆ ಒಂದು 7-8 ಚಕ್ಕೆಯನ್ನು ತೆಗೆದುಕೊಂಡು ಅದನ್ನು ಹುರಿದು ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಕೋಬೇಕು. ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಕೊಂಡಿರುವ ಪುಡಿಯನ್ನು ಮಕರ ಸಂಕ್ರಾಂತಿಯ ದಿನ ಒಂದು ಅರ್ಧ ಚಮಚ ಚಕ್ಕೆ ಪುಡಿಯನ್ನು ಮತ್ತು ಅದರ ಜೊತೆಗೆ 2 ಏಲಕ್ಕಿಯನ್ನು ಹಾಕಿ ಸ್ನಾನ ಮಾಡಿದ್ದೇ ಆದಲ್ಲಿ ಆಕರ್ಷಣೆ ನಿಮ್ಮ ಎಲ್ಲ ಕೆಲಸಗಳು ಶೀಘ್ರದಲ್ಲೇ ಕೈಗೂಡ್ತವೆ. ಇದನ್ನು ಮಾಡಿ ನೋಡಿ. ಯಾರು ಸಂಕ್ರಾಂತಿಯ ದಿನ ಸ್ನಾನದ ನೀರಿಗೆ ಏಲಕ್ಕಿ ಮತ್ತು ಚಕ್ಕೆ ಪುಡಿ ಹಾಕಿ ಸ್ನಾನ ಮಾಡುತ್ತಾರೆ, 2 ದಿನದಲ್ಲಿ ನಿಮಗೆ ಅದರ ವಿಶೇಷತೆ ತಿಳಿಯುತ್ತೆ. ಏನೇ ಅಂದ್ಕೊಂಡಿದ್ರೂ ಈ ಥರ ಸ್ನಾನ ಮಾಡಿದ್ದೇ ಆದಲ್ಲಿ ನೀವು ಅಂದುಕೊಂಡಿರುವ ಹಾಗೆ ಎಲ್ಲ ಕೆಲಸಗಳು ಕೂಡ ಒಳ್ಳೆಯ ಸಮಾಚಾರವನ್ನು ಕೇಳ್ತೀರ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಯಾರೆಲ್ಲ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.